ಮಾನ್ಯ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಅವರು ಶನಿವಾರ ಕೊಡಗು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಆದರೆ ಅಶುಚಿತ್ವ ಮತ್ತು ಹಾಜರಾತಿ ಪುಸ್ತಕ ನಿರ್ವಹಣೆಯಲ್ಲಿ ಲೋಪವನ್ನುಳಿದಂತೆ ನ್ಯಾಯಮೂರ್ತಿಗಳಿಗೆ ಯಾವುದೇ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಳ್ಳಲಿಲ್ಲ. ಆಸ್ಪತ್ರೆ ಕಟ್ಟಡ ಸಮುಚ್ಚಯದ ಪ್ರತಿಯೊಂದು ವಿಭಾಗವನ್ನು ಪರಿಶೀಲಿಸಿದ ಬಳಿಕ ಬಹುಶಃ ತಮ್ಮ ಭೇಟಿಯ ಮುನ್ಸೂಚನೆ ಅರಿತ ಆಡಳಿತ ಮಂಡಳಿ ಪೂರ್ವ ತಯಾರಿ ನಡೆಸಿರಬಹುದು ಎಂದು ಉಪಲೋಕಾಯುಕ್ತರು ಅನುಮಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಅತಿ ಶೀಘ್ರ ದಿಢೀರ್ ಭೇಟಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ಅವರು ಲೋಕಾಯುಕ್ತ ಡಿವೈಎಸ್ಪಿ ದಿನಕರ ಶೆಟ್ಟಿ ಅವರಿಗೆ ಸೂಚಿಸಿದರು. ಉಪಲೋಕಾಯುಕ್ತರ ಭೇಟಿಯ ಸಂದರ್ಭ ಆಸ್ಪತ್ರೆಯ ಪ್ರತಿ ವಾರ್ಡ್ಗಳಲ್ಲೂ ಶುಚಿತ್ವ ಎದ್ದು ಕಾಣುತ್ತಿತ್ತು. ಪ್ರತಿ ರೋಗಿಗಳಿಗೂ ಹೊಸ ಬೆಡ್ಶೀಟ್, ದಿಂಬು, ಹೊದಿಕೆಗಳನ್ನು ನೀಡಲಾಗಿತ್ತು. ರೋಗಿಗಳನ್ನು ಹಾಗೂ ಅವರ ಸಹಾಯಕರನ್ನು ವಿಚಾರಿಸಿ ಸಮಸ್ಯೆ ಬಗ್ಗೆ ಕೇಳಲಾಯಿತು. ಆದರೆ ಕಳೆದ ಬಾರಿ ಭೇಟಿ ವೇಳೆ ಕಂಡುಬಂದ ಸಮಸ್ಯೆಗಳು ಬಗೆಹರಿದಿವೆ ಎಂದು ಉಪಲೋಕಾಯುಕ್ತರು ಹೇಳಿದರು. ಆದಾಗ್ಯೂ ಸಣ್ಣ ಪುಟ್ಟ ನ್ಯೂನತೆಗಳನ್ನು ಗಮನಿಸಿದ ನ್ಯಾಯಮೂರ್ತಿಗಳು ಇನ್ನು ಸಂಪೂರ್ಣ ಹೈಟೆಕ್ ಆಸ್ಪತ್ರೆಯಾಗಿ ಪರಿವರ್ತನೆ ಆಗಿಲ್ಲ ಎಂದರು. ಆಸ್ಪತ್ರೆಯು ಎಲ್ಲ ಸೌಲಭ್ಯಗಳನ್ನು ಹೊಂದಿದ್ದು ಹಣ ಪಡೆಯದೆ ಉಚಿತ ಚಿಕಿತ್ಸೆ ಸಿಗುತ್ತಿದೆ ಎಂದು ರೋಗಿಗಳು ಹೇಳಿದರು. ಶೌಚಾಲಯಗಳಲ್ಲಿ ಶುಚಿತ್ವ ಮರೆಯಾಗಿತ್ತು. ಶೌಚಾಲಯದ ಬಾಗಿಲುಗಳು ಅಲ್ಲಲ್ಲಿ ಶಿಥಿಲವಾಗಿದ್ದವು. ಈ ಅಶುಚಿತ್ವದ ಬಗ್ಗೆ ರೋಗಿಗಳ ಸಂಬಂಧಿಕರು ಉಪಲೋಕಾಯುಕ್ತರ ಗಮನ ಸೆಳೆದರು. ಈ ಬಗ್ಗೆ ವೈದ್ಯಾಧಿಕಾರಿಗಳೊಂದಿಗೆ ಮಾತನಾಡಿದ ನ್ಯಾಯಮೂರ್ತಿಗಳು ಪ್ರತಿದಿನ ನಿರ್ವಹಣೆಯನ್ನು ಗಮನಿಸಿ ಅಗತ್ಯ ಕ್ರಮ ವಹಿಸುವಂತೆ ಸೂಚಿಸಿದರು. ಅಲ್ಲದೆ ಸ್ವತಃ ಹಾಜರಾತಿ ಮತ್ತಿತರ ಪುಸ್ತಕಗಳನ್ನು ಪರಿಶೀಲಿಸಿ ಲೋಪವಿರುವುದನ್ನು ಬೊಟ್ಟು ಮಾಡಿದರು. ಇಂತಹ ಅವ್ಯವಸ್ಥೆ ಮುಂದುವರೆದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ವೈದ್ಯಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಆಸ್ಪತ್ರೆಯ ತ್ಯಾಜ್ಯ ನಿರ್ವಹಣೆಯಲ್ಲೂ ಲೋಪ ಕಂಡುಬಂದಿದೆ ಎಂದು ಲೋಕಾಯುಕ್ತ ಸಿಬ್ಬಂದಿ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದರು. ಕನ್ಸ್ಟ್ರಕ್ಷನ್ ವರ್ಕ್ ಅವರು ಎಲ್ಲ ಮೆಟೀರಿಯಲ್ಸ್ ಎಲ್ಲ ಸುತ್ತಾಗಿದೆ. ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಇರಲಿ, ಬೇರೆ ಕಡೆ ಕ್ರಿಟಿಕಲ್ ಕೇರ್ ಆ ಬಿಲ್ಡಿಂಗ್ ಎಲ್ಲ ಅವರು ಗ್ಲಾಸಸ್. ಇವಾಗ ನಾವು ಈಗ ನೋಡದೇ ಇರೋದು ಹೇಳ್ತಿಲ್ಲಪ್ಪ, ನೋಡಿರೋದು ಕ್ಲೀನ್ಲಿನೆಸ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ ಅಂತ ಆಗ್ತದೆ. ಗೊತ್ತಾಯ್ತಾ? ಏನಾಗುತ್ತೆ ಗೊತ್ತಾ ಇವರೇ, ಒಂದೇ ಕೇಳಿ, ನೀವು ಹೆಡ್ ಆಫ್ ದಿ ಯೂನಿಟ್ ಆದವರು ಡೈಲಿ ಈಗ ಬಂದ ತಕ್ಷಣ ಒಂದು ರೌಂಡ್ ಮಾನಿಟರ್ ಮಾಡಬೇಕು. ಯಾವುದೇ ಆಫೀಸ್ ಆಗಲಿ, ನಿಮ್ಮ ಆಫೀಸ್ಗಳು, ಅವ್ರ ಆಫೀಸ್ಗಳು ಬಂದ ತಕ್ಷಣ ಒಂದು ರೌಂಡ್ಸ್ ಎಲ್ಲ ಇದಕ್ಕೂ ಒಂದು ರೌಂಡ್. ಹಾರ್ಡ್ಲಿ ಇಟ್ ವಿಲ್ ಟೇಕ್ 1 hour, ಮ್ಯಾಕ್ಸಿಮಮ್ 1 hour ಅಥವಾ ಹಾಫ್ ಅನ್ ಅವರಲ್ಲಿ ಯು ಕ್ಯಾನ್ ಡೂ ದಟ್. ಒಂದು ರೌಂಡ್ ಬಂದರೆ ಎಲ್ಲೆಲ್ಲಿ ಏನೇನು ಶಾರ್ಟೇಜ್ ಇದೆ, ಡಿಫಿಷಿಯನ್ಸಿ ಇದೆ ಗೊತ್ತಾಗುತ್ತೆ. ಅವತ್ತಿಂದ ಅವತ್ತೇ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಇರಲ್ಲ. ನೀವು ಅದು ಮಾಡಲ್ಲ. ಯಾರು ನಾವು ಬರ್ತೀವಿ ಅಂದರೆ ಒಂದು ರೌಂಡ್ ಹಾಕ್ಕೊಂಡು ಬರ್ತೀರಾ, ಎಷ್ಟೆಷ್ಟು ಕ್ಲೀನ್ ಮಾಡೋಕ್ಕಾಗುತ್ತೋ ಮಾಡಿಸಿರ್ತೀರ. ಸುತ್ತ ನೀವು ಅದನ್ನು ಹ್ಯಾಬಿಟ್ ಮಾಡ್ಕೋಬೇಕು. ಯು ಶುಡ್ ಮೇಕ್ ಇಟ್ ಎ ಹ್ಯಾಬಿಟ್. ಬಂದ ತಕ್ಷಣ ನಂದು ಪ್ರಿಮೈಸಸ್ಸು, ನಂದು ಆಸ್ಪತ್ರೆ ಕ್ಲೀನಾಗಿಟ್ಟಿರ್ಬೇಕು. ಎಲ್ಲರೂ ಕ್ಲೀನಾಗಿದೆ, ಯಾರ್ಯಾರು ಕಾರ್ಡ್ ಕರ್ತರು ಅವ್ರ ಮೇಲೆ ಒಂದು ಟಾಸ್ಕ್ ಇಂಪೋಸ್ ಮಾಡಿದ್ರೆ ನೀವು ಹಿಂಗೆ ಮಾಡಲೇಬೇಕು. ನಾನು ನಾಳೆ ಬರ್ತೀನಿ, ನಾಳೆ ಹಿಂಗೆ ಕ್ಲೀನಾಗಿರಬೇಕು ಅಂತ ಪ್ರತಿದಿನ ಹೋದರೆ ನೀವು ಒಂದು 15 ದಿವಸ ಹೋಗೋಷ್ಟೊತ್ತು ಎಲ್ಲ ಅವರು ಅಲರ್ಟ್ ಆಗಿರ್ತಾರೆ. ಕರೆಕ್ಟ್ ಊಟದ್ದು ಇವೆ ಮಧ್ಯ 1 ದಿವಸ 2 ದಿವಸ ಅವುಗಳು ಮಾಡಿಲ್ಲ. ಅದನ್ನು ಸರಿಯಾಗಿ ಮಾನಿಟ್ರ್ ಮಾಡಬೇಕು ರೀ. ಇದನ್ನು ಯಾರು ಸರ್ಜನ್ ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಎಲ್ಲ ಅವರು ಇನಾಗ್ರೇಷನ್ ನೋಡ್ರಿ, ಅವ್ರಿಗೆ ಹೇಳ್ರಿ. ಗೊತ್ತಾಯ್ತಾ? ಇದನ್ನು ರೆಗ್ಯುಲಾರಿಟಿ ಇರಬೇಕು. ಜೊತೆಗೆ ಮಾನಿಟ್ರ್ ಮಾಡೋದಕ್ಕೆ ಯಾರಿಗಾರು ಒಬ್ಬರು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಇವತ್ತಿಂದು ಏನಾಗಿದೆ ನಾಳೆ ದಿವಸ ಚೆಕ್ ಮಾಡಬೇಕು. ಬೆಳಿಗ್ಗೆ ಯಾರಾದರೂ ಆಯಾ ಡಿಪಾರ್ಟ್ಮೆಂಟಲ್ಲಿ ಹೆಡ್ಡೇ ಆಗಲಿ, ಯೂನಿಟ್ ಹೆಡ್ ಫಸ್ಟ್ ಅವ್ರು ಮಾಡಬೇಕು ಅಂತ ಹೇಳಿ ಅವ್ರು ಮಾಡಬೇಕು. ಆಮೇಲೆ ಹಿಂದಿನ ದಿವಸ ಎಲ್ಲರೂ ಎಂಟ್ರಿ ಮಾಡಿದಾರ ನೋಡೋದು, ಅಟೆಂಡೆನ್ಸ್ ರಿಜಿಸ್ಟರು ಆ್ಯಂಡ್ ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ನ್ಯಾಯಮೂರ್ತಿಗಳು ಆಸ್ಪತ್ರೆ ವ್ಯವಸ್ಥೆಯನ್ನು ದೇವಾಲಯದಂತೆ ನಿರ್ವಹಣೆ ಮಾಡಬೇಕಿದೆ ಎಂದರು. ಇಲ್ಲಿನ ಸೌಲಭ್ಯಗಳಲ್ಲಿ ಇನ್ನೂ ಹೆಚ್ಚಳವಾಗಬೇಕಿದೆ. ಕಾರ್ಡಿಯಾಲಜಿ, ನ್ಯೂರಾಲಜಿ ವೈದ್ಯರ ನೇಮಕವಾಗಬೇಕು. ಕೆಲವೊಮ್ಮೆ ತುರ್ತು ಸಂದರ್ಭಗಳಲ್ಲಿ ಹೊರ ಜಿಲ್ಲೆಯ ಆಸ್ಪತ್ರೆಗಳಿಗೆ ತೆರಳುವುದು ಕಷ್ಟಕರ. ಈಗಾಗಲೇ ತಮ್ಮ ಶಿಫಾರಸಿನ ಮೇರೆಗೆ 10 ಮಂದಿ ವೈದ್ಯರು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಇನ್ನೂ 4 ಆಂಬ್ಯುಲೆನ್ಸ್ ಬೇಕಾಗಿದೆ. ಈ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಂದರು. ತಮ್ಮ ಭೇಟಿಯ ವೇಳೆ ಎಲ್ಲ ರೋಗಿಗಳು ಒಂದೇ ರೀತಿಯ ಉತ್ತರ ನೀಡಿರುವುದು ಅನುಮಾನಕ್ಕೆ ಎಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಲಾಗುವುದು ಎಂದರು. ಯಾರಿಗೂ ಶಿಕ್ಷೆ ನೀಡೋದಕ್ಕಿಂತ ಸಮಸ್ಯೆ ಬಗೆಹರಿಸಬೇಕೆಂಬುದೇ ನಮ್ಮ ಭೇಟಿಯ ಉದ್ದೇಶ ಎಂದರು.
ಲಾಸ್ಟ್ ಟೈಮು ಈಗ ಒಂದು 3 ವರ್ಷದ ಮುಂಚೆ ಇದನ್ನು ವಿಸಿಟ್ ಮಾಡಿದಂಥ ಸಮಯದಲ್ಲಿ ಈಗ ಸಾಕಷ್ಟು ಹಾಸ್ಪಿಟ್ಲಲ್ಲಿ ಬದಲಾವಣೆಗಳು ಕಂಡುಬರ್ತಿದೆ. ಸಣ್ಣ ಪುಟ್ಟ ನ್ಯೂನತೆಗಳನ್ನು ನಾನು ಪರಿಗಣಿಸಿದ್ದೇನೆ. ಜೊತೆಗೆ ಇದು ಇನ್ನೂ ಕಂಪ್ಲೀಟಾಗಿ ಹೈಟೆಕ್ ಹಾಸ್ಪಿಟ್ಲ್ ಆಗಿಲ್ಲ. ನಾವು ವಾರ್ಡ್ಗಳಿಗೆಲ್ಲ ವಿಸಿಟ್ ಮಾಡಿದಂಥ ಸಮಯದಲ್ಲಿ ಪೇಷಂಟ್ಸ್ನೆಲ್ಲನೂ ವಿಚಾರ ಮಾಡಿದ್ವಿ. ಎಲ್ಲರಿಗೂ ಫೆಸಿಲಿಟೀಸು ಈಗ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಆಗಿದೆ. ಹೋದ ಸರಿ ಬಂದಾಗ ಬಿಸಿನೀರು ಸರಿಯಾಗಿ ಸಿಗ್ತಿರ್ಲಿಲ್ಲ, ಲಿಫ್ಟ್ ಇರಲಿಲ್ಲ. ಇವಾಗ ಲಿಫ್ಟ್ ಆಗಿದೆ ಮತ್ತು ಬಿಸಿನೀರನ್ನು ಕೂಡ ಕೊಡ್ತಾ ಇದ್ದಾರೆ. ಯಾರೂ ಡಾಕ್ಟರ್ಸ್ಗಳ ಬಗ್ಗೆ ಏನು ಅಲಿಗೇಷನ್ಸು ಪೇಷಂಟ್ಸ್ ಮಾಡಿದ್ದು ಕಂಡು ಬಂದಿಲ್ಲ. ಬಹುಶಃ ನಾವು ಬರ್ತೀವಿ ಅಂತಂದು ಅವ್ರಿಗೆಲ್ಲ ಟ್ಯೂಟ್ರ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ನಾವು ನಮ್ಮೆದುರಿಗೆ ಯಾರೂ ಇವತ್ತಿನ ದಿವಸ ಅಲಿಗೇಷನ್ ಮಾಡಲಿಲ್ಲ. ಲಾಸ್ಟ್ ಟೈಮ್ ಬಂದಂಥ ಸಂದರ್ಭದಲ್ಲಿ ಈಚೆ ಕಡೆ ಇದ್ದ ಜನನೂ ಕೂಡ ಸುಮಾರು ಅಲಿಗೇಷನ್ಸನ್ನು ಮಾಡಿದ್ರು. ನೀರಿನ ಬಗ್ಗೆ ಆಗಿರ್ಬೋದು, ಲಿಫ್ಟಿನ ಬಗ್ಗೆ ಆಗಿರ್ಬೋದು, ಇದ್ರದ್ದೆಲ್ಲ. ಈ ಸರಿ ಸಣ್ಣ ಪುಟ್ಟ ನ್ಯೂನತೆಗಳಿದೆ. ಕ್ಲೀನ್ಲಿನೆಸ್ಸು ಸ್ವಲ್ಪ ಕಮ್ಮಿ ಇದೆ, ಅವುಗಳನ್ನು ಮೇಂಟೈನ್ ಮಾಡಬೇಕು. ಲ್ಯಾಬೇಟ್ರಿ ಡೋರುಗಳು ಅವುಗಳೆಲ್ಲನೂ ಸ್ವಲ್ಪ ಕೆಲವು ಡ್ಯಾಮೇಜಸ್ ಆಗಿದೆ, ಅದನ್ನು ಸ್ವಲ್ಪ ಅವರೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಸ್ಪತ್ರೆ ಫೆಸಿಲಿಟಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಇಲ್ಲಕ್ಕೆ ಅಂತಂದರೆ ಕಾರ್ಡಿಯಾಲಜಿ ಇಲ್ಲ, ನ್ಯೂರಾಲಜಿ ಇಲ್ಲ, ಯೂರಾಲಜಿ ಇಲ್ಲ. ಇವಿಷ್ಟೂ ಸ್ವಲ್ಪ ಡೆವಲಪ್ ಆದರೆ ಬಹುಶಃ ಮಂಗಳೂರಿಗೆ ಹೋಗೋದು ತಕ್ಷಣ ಮೈಸೂರಿಗೆ ಹೋಗೋದು. ಕೆಲವು ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ವಿತಿನ್ 1 ಅವರ್ ಅದು ಕರೆಕ್ಟಾಗಿ ಟೈಮ್ಲಿ ಟ್ರೀಟ್ಮೆಂಟ್ ಆಗದಿದ್ದರೆ ಅವರು ಬದುಕುಳಿಯೋದು ಭಾಳ ಕಷ್ಟ ಆಗುತ್ತೆ. ಇಲ್ಲಿಂದ ಮಂಗಳೂರಿಗೆ ಹೋಗಬೇಕು ಅಂತಂದ್ರೂ ಸುಮಾರು ಟೈಮ್ ಹಿಡಿಯುತ್ತೆ. ಮೈಸೂರಿಗೆ ಹೋಗಬೇಕು ಅಂತಂದರೂ ನಾಟ್ ಲೆಸ್ ದ್ಯಾನ್ 2 ಅವರ್ಸ್. ಯಾವ ಕಡೆಗೆ ಹೋಗಬೇಕು ಅಂತಂದರೂ 2 ಗಂಟೆ ಕಮ್ಮಿ ಹೋಗ್ಲಿಕ್ಕಾಗಲ್ಲ. ಅಷ್ಟರೊಳಗೆ ಪೇಷಂಟ್ ಬದುಕೋದೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡಿದ್ದೀನಿ, ಅದನ್ನೂ ಕೂಡ ನೀವು ತರಿಸ್ಕೊಳ್ಳಿ ಅಂತಂದು. ಹೋದ ಸರಿ ಬಂದಾಗ ಹೇಳಿದಂಥ ಸಂದರ್ಭದಲ್ಲಿ ಈ ಕೆಲವು ಫೆಸಿಲಿಟೀಸ್ ಇರಲಿಲ್ಲ. ಈಗ ಅದನ್ನೆಲ್ಲ ಸರ್ಕಾರ ಮ್ಯಾಗ್ನಾನಿಮಸ್ ನಮ್ಮ ಶಿಫಾರಸು ಹೋದ್ಮೇಲೆ ಅದನ್ನೆಲ್ಲನೂ ಕೊಟ್ಟಿದ್ದಾರೆ. ಸುಮಾರು 10 ಜನ ಡಾಕ್ಟರ್ಸ್ನ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸ್ಟಾಫೂ ಕೂಡ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ನ್ಯೂರಾಲಜಿ ಮತ್ತು ಕಾರ್ಡಿಯಾಲಜಿ ಇವನ್ನೂ ಕೂಡ ಕೊಡಬೇಕು ಅಂತಕ್ಕಂಥ ಶಿಫಾರಸನ್ನು ನಾನು ಸರ್ಕಾರಕ್ಕೆ ಈಗ ಮಾಡ್ತೀನಿ. ಇನ್ನು ಕಂಪ್ಲೀಟಾಗಿ ಚೆಕ್ ಮಾಡಿಲ್ಲ ನಾನು. ಅವ್ರೇನು ಹೇಳ್ತಾರೆ, ಒಂದೊಂದು ಯೂನಿಟ್ಗೂ ಒಂದೊಂದು ಕಡೆ ರಿಜಿಸ್ಟ್ರ್ ಇಟ್ಟಿರ್ತೀವಿ. ಮೈನ್ ಯೂನಿಟಲ್ಲೂ ಒಂದು ರಿಜಿಸ್ಟ್ರ್ ಇಟ್ಟಿರ್ತೀವಿ. ಅವರು ಅಲ್ಲಿಗೆ ಬಂದವರು ಅಲ್ಲಿ ಸೈನ್ ಮಾಡ್ತಾರೆ, ಇಲ್ಲಿಗೆ ಬಂದವರು ಇಲ್ಲಿ ಸೈನ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಅಲ್ಲಿ ಚೆಕ್ ಮಾಡಿದಾಗ ಅದ್ರ ನ್ಯೂನತೆ ನೀವೇ ನೋಡಿದ್ರಿ, ಎದ್ದು ಕಾಣುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಅದನ್ನು ಇದು ಮಾಡಿದ್ವಿ. ಈ ಸರಿ ನಾನು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಸ್ಟ್ರಿಕ್ಟಾಗಿ ಅದ್ರ ಮೇಲೆ ಯಾರು ಅವ್ರು ಮಾಡಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ರೆಕಮೆಂಡ್ ಮಾಡ್ತೀನಿ. ಶುಕ್ರವಾರ ನಡೆದ ಸಭೆಯ ಬಗ್ಗೆ ಮಾಹಿತಿ ನೀಡಿದ ಅವರು, ಒಟ್ಟು 80 ದೂರುಗಳ ಪೈಕಿ 78 ಪ್ರಕರಣಗಳನ್ನು ವಿಚಾರಣೆ ಮಾಡಲಾಗಿದ್ದು 45 ಪ್ರಕರಣಗಳು ಇತ್ಯರ್ಥವಾಗಿವೆ ಎಂದರು. 20 ಮಂದಿ ದೂರುದಾರರು ಗೈರು ಆಗಿದ್ದರು. ಸಾಕಷ್ಟು ಸಮಸ್ಯೆಗಳು ಪರಿಹಾರ ಕಂಡಿವೆ ಎಂದರು. ಭೇಟಿಯ ವೇಳೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ, ಎಸ್ಪಿ ಬಿಂದುಮಣಿ, ಲೋಕಾಯುಕ್ತ ಅಧಿಕಾರಿಗಳು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.